ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಜೋರಾಗಿ ಹರಿದಾಡ್ತಿದೆ. ನೀವು ಭಾರತದಲ್ಲಿ ಇರಬೇಕು ಅಂದ್ರೆ 84% ಟ್ಯಾಕ್ಸ್ ಕಟ್ಟಬೇಕು, ಫ್ರೆಂಡ್ಸ್ ಹತ್ರ 20,000 ಇಸ್ಕೊಂಡ್ರು ಕೂಡ 100% ಟ್ಯಾಕ್ಸ್ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ಹರಿಸಲಾಗ್ತಾ ಇದೆ. ಅದರಲ್ಲೂ ಬಜೆಟ್ ಮುಗಿದ ಮೇಲಂತೂ ಸುದ್ದಿ ಫುಲ್ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಹಣ ಇಟ್ಟರೆ ಎಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಅಂತೆಲ್ಲ ಹೆದರಿಸಲಾಗ್ತಾ ಇದೆ. ಆದ್ರೆ ಅಸಲಿ ಸತ್ಯ ಬೇರೆನೇ ಇದೆ. ಮೊದಲನೇ ವಿಚಾರ, ನಿಮ್ಮ ಬಳಿ ಇರೋ ಹಣಕ್ಕೆ ದಾಖಲೆ ಇದ್ರೆ 1 ಪೈಸೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇರೋ ಹಣಕ್ಕೆ ಸರಿಯಾದ ಲೆಕ್ಕ ಇರಬೇಕು ಅಷ್ಟೇ. ಕಳ್ಳ ಹಣ ಇರಬಾರ್ದು ಅಷ್ಟೇ, ಬ್ಲಾಕ್ ಮನಿ ಇರಬಾರ್ದು ಅಷ್ಟೇ. ನಿಮ್ಮ ಸಂಬಳ ಇರಲಿ, ಕೃಷಿ ಆದಾಯ ಇರಲಿ ಅಥವಾ ಬ್ಯಾಂಕ್ ನಿಂದ ಡ್ರಾ ಮಾಡಿದ ಹಣ ಇರಲಿ, ನಿಮ್ಮ ಹತ್ತಿರದಕ್ಕೆ ಸರಿಯಾದ ಸೋರ್ಸ್ ಮತ್ತು ದಾಖಲೆ ಇದ್ರೆ ಸರ್ಕಾರ ಏನೂ ಮಾಡಕ್ಕೆ ಬರೋದಿಲ್ಲ. ಮನೆಯಲ್ಲಿ ಹಣ ಇಟ್ಕೊಳ್ಳೋದಕ್ಕೆ ಕಾನೂನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು 84% ಟ್ಯಾಕ್ಸ್ ನಿಯಮ ಬಂದಿದ್ದು ಯಾವಾಗ ಗೊತ್ತಾ? ಸರ್ಕಾರ 2016 ನವೆಂಬರ್ನಲ್ಲಿ, ಅಂದ್ರೆ ಡಿಮಾನಿಟೈಸೇಷನ್ ಟೈಮ್ನಲ್ಲಿ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 115BBEಗೆ ಒಂದು ತಿದ್ದುಪಡಿ ತಂದಿತ್ತು. ಅದರ ಪ್ರಕಾರ IT ರೇಡ್ ಅಥವಾ ಸರ್ವೆ ಆದಾಗ ಸಿಕ್ಕ ಹಣಕ್ಕೆ ಸರಿಯಾದ ದಾಖಲೆ ತೋರಿಸಿಲ್ಲ, ಆಧಾರ ಕೊಡಲಿಲ್ಲ ಅಂತ ಹೇಳಿದ್ರೆ 60% ಬೇಸಿಕ್ ಟ್ಯಾಕ್ಸ್, 25% ಸರ್ಚಾರ್ಜ್ ಮತ್ತು ಪೆನಾಲ್ಟಿ ಎಲ್ಲ ಸರಿ 84% ತನಕ ಬಳ್ಕೊಂಡು ತಗೊಂಡು ಹೋಗಬಹುದಾಗಿತ್ತು ಅವರು. ಇದು ಕೇವಲ ಬ್ಲಾಕ್ ಮನಿ, ಲೆಕ್ಕವಿಲ್ಲದ ಹಣಕ್ಕೆ ಮಾತ್ರ. ಕೃಷಿ ಅಂತಾರೆ ಕೆಲವರು, ಜಮೀನೇ ಇರೋದಿಲ್ಲ. ಆ ರೀತಿ ಬ್ಲಾಕ್ ಮನಿ ಹೋಲ್ಡರ್ಸ್ ಗೆದ್ದಲ್ಲ. ನೀವು 10-20,000 1 ಲಕ್ಷ ಇಟ್ಕೊಳ್ಳೋಕೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಬ್ಯಾಂಕ್ ವಹಿವಾಟಿನ ಮೇಲೆ ನಿಗಾ ಇರಲಿ. ನೀವು 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡ್ರಾ ಮಾಡಿದ್ರೆ ಬ್ಯಾಂಕ್ನವರು ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಮಾಹಿತಿ ಕೊಡ್ತಾರೆ. ಇನ್ನು 20 lakhs ದಾಟಿದ್ರೆ, ಕ್ಯಾಶ್ ವಿಡ್ರಾವಲ್ ದಾಟಿದ್ರೆ TDS ಕಟ್ ಆಗುತ್ತೆ. ದೊಡ್ಡ ಮಟ್ಟದ ಹಣ ಚಲಾವಣೆಯಾದಾಗ, ಕ್ಯಾಶ್ ಮೂಲಕ ವ್ಯವಹಾರಗಳು ಜಾಸ್ತಿ ಆಗೋಕೆ ಪ್ರಯತ್ನ ಪಟ್ಟಾಗ ಅದರ ಮೂಲವನ್ನ ಪತ್ತೆ ಹಚ್ಚೋಕೆ ಸರ್ಕಾರ ಸಿಸ್ಟಮ್ ಮಾಡಿಕೊಂಡಿದೆ. ಹಾಗೆ ಕೆಲ ನಗದು ವ್ಯವಹಾರಗಳಿಗೆ 100% ಪೆನಾಲ್ಟಿ ಇದೆ. ಆಸ್ತಿ ಮಾರುವಾಗ 20,000ಕ್ಕಿಂತ ಹೆಚ್ಚು ಅಥವಾ ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯಿಂದ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ವ್ಯವಹಾರ ಮಾಡಿದ್ರೆ ನೀವು ಎಷ್ಟು ಹಣ ತಗೊಳ್ತೀರೋ ಅಷ್ಟು ಪೂರ್ತಿ ಮೊತ್ತವನ್ನ ದಂಡವಾಗಿ ಕಟ್ಟಬೇಕಾಗತ್ತೆ. ಅಲ್ಲಿ ಮಾತ್ರ ಜಾಗ್ರತೆ ವಹಿಸಿ. ಸೊ ಲೀಗಲ್ ಆಗಿರೋ ಹಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಜನಸಾಮಾನ್ಯರಿಗೆ ಸಮಸ್ಯೆ ಇಲ್ಲ. ಆದ್ರೆ ಅಕ್ರಮ ಹಣ ಸಂಪಾದನೆ ಮಾಡೋರಿಗೆ, ದರೋಡೆಕೋರರಿಗೆ, ಕಳ್ಳರಿಗೆ, ಕಳ್ಳ ಪೊಲಿಟಿಷಿಯನ್ಗಳಿಗೆ, ಅಧಿಕಾರಿಗಳಿಗೆ, ಭ್ರಷ್ಟಾಚಾರಿಗಳಿಗೆ, ಮನಿ ಲಾಂಡ್ರಿಂಗ್ ಮಾಡೋರಿಗೆ, ಬ್ಲಾಕ್ ಮನಿ ವೈಟ್ ಮಾಡೋರಿಗೆ, ಅವರಿಗಷ್ಟೇ ಪ್ರಾಬ್ಲಮ್. ಹಾಗಾಗಿ 84% ಟ್ಯಾಕ್ಸ್ ಅನ್ನೋ ಸುಳ್ಳು ಸುದ್ದಿಯನ್ನ ನಂಬಬೇಡಿ. ವ್ಯವಹಾರ ಮಾಡುವಾಗ ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ಬ್ಯಾಂಕ್ ಮೂಲಕವೇ ಮಾಡಿ. ಈ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಮಸ್ತ್ ಮಗ ಚಾನಲ್ನ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ.